सुप्रभात बच्चों, आप सभी को हिंदी कक्षा के लिए स्वागत है। आज हम आपका 5वां पाठ महात्मा गांधी वो पढ़ेंगे। बच्चे, महात्मा गांधी जी के स्वभाव के बारे में जानते हैं। सत्य, अहिंसा, धर्म के दृढ़ निश्चय करने की प्रेरणा पाते हैं। महात्मा ಗಾಂಧಿ ಜಿ ಯಾರಿಗೆ ಗೊತ್ತಿಲ್ಲ? ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಅಲ್ವಾ. ಅವರ ಸ್ವಭಾವ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಸತ್ಯ, ಅಹಿಂಸೆ ಮತ್ತು ಧರ್ಮ, ಇದೇ ದಾರಿಯಲ್ಲಿ ಅವ್ರ ಜೀವನ ಪೂರ್ತಿ ಅವರು ನಡ್ಕೊಂಬಂದರು. ನಮಗೆ ಅದರಿಂದ ಒಂದು ಪ್ರೇರಣೆ ಕೂಡ ಸಿಗತ್ತೆ. ಇದರಲ್ಲಿ ಗಾಂಧೀಜಿಯವರು ಸಣ್ಣವರಿದ್ದಾಗ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಿರೋದ್ರ ಬಗ್ಗೆ ಈ ಲೆಸನಲ್ಲಿದೆ. ಒಂದು 3 ಇನ್ಸಿಡೆಂಟ್, ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. महात्मा गांधी महान पुरुष थे। सारे देश ने उन्हें राष्ट्रपिता माना। उन्हीं के प्रयत्न से भारत आज़ाद हुआ। वे त्याग और तपस्या की मूर्ति थे। धर्म उनके प्राण था और सत्य उनकी आत्मा. ಮಹಾತ್ಮ ಗಾಂಧಿ ಒಬ್ಬರು ದೊಡ್ಡ ಪುರುಷರು. ಹಾಗೆ ನಿಮಗೆಲ್ಲರಿಗೂ ಗೊತ್ತಂಗೆ ನಮ್ಮ ದೇಶದ ರಾಷ್ಟ್ರಪಿತ. ಅವ್ರದ್ದೆಷ್ಟು ಕೊಡುಗೆ ಇತ್ತು ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತ ಆಜಾದಿನ ಇಂಡಿಪೆಂಡೆನ್ಸ್ನ ತರೋಕ್ಕೋಸ್ಕರ ತುಂಬ ದೊಡ್ಡದು. ಹಾಗೆ ತ್ಯಾಗ ಮತ್ತು ತಪಸ್ಯದ ಒಂದು ಮೂರ್ತಿನೇ ಅಂತ ನಾವು ಕರಿಬೋದು. ಹಾಗೆ ಧರ್ಮ ಅವರ ಪ್ರಾಣ ಆಗಿದ್ದರೆ ಸತ್ಯ ಅವರ ಆತ್ಮ ಆಗಿತ್ತು. बालक मोहनदास करमचंद गांधी जी शर्मीले स्वभाव के थे। ठीक समय पर स्कूल जाते और घंटी बजते ही घर आते। उन्हें काम से काम था। कभी उन्होंने किसी को नहीं सताया, कभी झूठ नहीं बोले. ಮಹಾತ್ಮ ಗಾಂಧೀಜಿಯವರು ಸಣ್ಣವರಿದ್ದಾಗ ತುಂಬ ಸೈಲೆಂಟಾಗಿರುವಂತಹ ವ್ಯಕ್ತಿತ್ವ. ಹಾಗೆ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಹೋಗೋರು. ಬೆಳ್ಳು ಹೊಡೆದಿದ್ದ ತಕ್ಷಣ ಕರೆಕ್ಟ್ ಟೈಮಿಗೆ ಹಂಗೆ ಮನೆಗೆ ವಾಪಸ್ ಬಂದುಬಿಡೋರು. ಆಮೇಲೆ ಅವ್ರದ್ದು ಎಷ್ಟಿದೆ ಕೆಲಸ ಅಷ್ಟೇ ನೋಡ್ಕೊಂಡಿರೋರು. ಯಾವ ಹುಡುಗರಿಗೂ ಕೂಡ ಅವರು ಕಾಡ್ಸೋಕೆ ಹೋಗ್ತಿದ್ದಿಲ್ಲ. ಆಮೇಲೆ ಯಾವತ್ತೂ ಸುಳ್ಳು ಹೇಳ್ತಾ ಇದ್ದಿದ್ದಿಲ್ಲ. एक दिन की बात है, शिक्षा विभाग के अधिकारी स्कूल के निरीक्षण के लिए आए. उन्होंने अंग्रेज़ी के 5 शब्द लिखवाए. उनमें एक शब्द था केटल. बालक गांधी ने इसके इज्जे गलत लिखे. अध्यापक ने इशारे से समझाया कि दूसरे लड़के की इज्जे देख कर ठीक कर लो, किंतु गांधी जी ने ऐसा नहीं किया. इज्जे की गलती के कारण मोहन जी को बुद्धू माना गया, किंतु उन्हें बुरा ना लगा. उन्हें इस बात की खुशी थी कि उन्होंने चोरी का रास्ता नहीं अपनाया. उनकी सत्य प्रियता यहीं से शुरू हुई, जिसने उन्हें आगे महात्मा बनाया. ಒಂದಿನ ಏನಾಗುತ್ತೆ ಅಂದರೆ, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಆಫೀಸರ್ ಬರ್ತಾರೆ ಇನ್ಸ್ಪೆಕ್ಷನಿಗೆ ಅಂತ ಸ್ಕೂಲಿಗೆ. ಆವಾಗ ಬಂದಾಗ ಒಂದು 5 ಇಂಗ್ಲೀಷ್ ವರ್ಡ್ಸ್ನ ಬರೆಯೋಕ್ಕೆ ಹೇಳ್ತಾರೆ, ಡಿಕ್ಟೇಷನ್ ಕೊಡ್ತಾರೆ. ಅದರಲ್ಲಿ ಒಂದು ವರ್ಡ್ ಬಂದುಬಿಟ್ಟು ಕೆಟಲ್ ಅಂತ. ಗಾಂಧೀಜಿಯವರು ಆವಾಗ ಒಂದು ವರ್ಡ್ನ ತಪ್ಪಾಗಿ, ಸ್ಪೆಲ್ಲಿಂಗ್ನ ತಪ್ಪಾಗಿ ಬರೀತಾರೆ. ಅದನ್ನು ಟೀಚರ್ ನೋಡಿಬಿಟ್ಟು ಹೇಳ್ತಾರೆ, ಪಕ್ಕದ ಹುಡುಗನ ನೋಡ್ಕೊಂಡು ಬರೀ ಅಂತ. ಆದರೆ ಗಾಂಧೀಜಿಯವರು ಆ ಥರ ಮಾಡಲ್ಲ. ಅದಕ್ಕೋಸ್ಕರ ಅವರಿಗೆ ಎಲ್ಲರೂ ಬುದ್ಧು ಅಂತ ಹೇಳಿ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರೊಂಚೂರು ಬೇಜಾರಾಗಲ್ಲ. ಅವರಿಗೆ ಖುಷಿ ಆಗುತ್ತೆ. ಏನಪ್ಪ ಅಂದರೆ, ಅವರು ಚೋರಿ ಕಾ ರಾಸ್ತಾ ನಹಿ ಲಿಯಾ ಅಂದರೆ ಕಾಪಿ ಮಾಡಿಬಿಟ್ಟು ಬರೀಲಿಲ್ಲ. ಅವರಿಗೆ ಅದೊಂದು ಸಮಾಧಾನ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಸತ್ಯಪ್ರಿಯತೆ, ಅಂದರೆ ಸತ್ಯದ ಮಾರ್ಗದಲ್ಲಿ ನಡೆಯುವಂತಹ ದಾರಿ ಸಣ್ಣವರಿಂದನೇ ಸ್ಟಾರ್ಟ್ ಆಗುತ್ತೆ. ಇದರಿಂದನೇ ಅವರು ನಮ್ಮ ದೇಶದ ಮಹಾತ್ಮ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. उनका
यह निश्चय दृढ़ हुआ। बचपन के उस सत्य प्रेम ने ही आगे उन्हें सत्य तपस्वी बनाया. ಸೊ ಶ್ರವಣ ಪಿತೃಭಕ್ತಿ ಅನ್ನೋ ಒಂದು ನಾಟಕ ನಾನು ಓದ್ಬಿಟ್ಟು ಅವರಿಗೆ ಒಂದು ಪ್ರೇರಣೆ ಸಿಗುತ್ತೆ. ದಟ್ ಶ್ರವಣ್ ಕುಮಾರ್ ಅವ್ರ ಥರನೇ ನಾವು ನಮ್ಮ ಜೀವನನ ಮಾಡಬೇಕು ಅಂತ. ಹಾಗೆ ಹರಿಶ್ಚಂದ್ರ ನಾಟಕನ ನೋಡಿಬಿಟ್ಟು ಅವರು ಒಂದು ಏನಪ್ಪ ಅಂದರೆ ಎಲ್ಲರೂ ಹರಿಶ್ಚಂದ್ರ ಥರನೇ ಸಂಕಟ ಬಂದರೂ ಕೂಡ ಸತ್ಯನೇ ಪಾಲಿಸ್ಬೇಕು ಅಂತ ಅವರು ನಿಶ್ಚಯ ಮಾಡ್ತಾರೆ. ಸೊ ಅವರು ಆ ವಯಸ್ಸಲ್ಲಿ ಇದನ್ನೆಲ್ಲ ನೋಡಿ ಅವರ ಚೈಲ್ಡ್ಹುಡ್ಡಲ್ಲೇ ಸತ್ಯ ಪ್ರೇಮಿ ಆಗಿಬಿಟ್ಟು ಅದಕ್ಕೋಸ್ಕರ ಅವರು ಒಬ್ಬರು ಸತ್ಯ ತಪಸ್ವಿ ಕೂಡ. एक और घटना, ಇನ್ನೊಂದು इंसिडेंट इल्लिದೆ. गांधी जी के भाई ने 25 रुपये कर्जा लिया था. भाई के हाथ के सोने के कड़े से 1 तोला सोना काट कर कर्जा चुकाया गया. गांधी को इस चोरी के काम से बहुत दुख हुआ. उन्होंने निश्चय किया कि भविष्य में कभी चोरी नहीं करूँगा. पिता से माफ़ी मांगने की बात सोची, पर पिता के सामने जाने की हिम्मत ना हुई. सारी घटना पत्र में लिखकर गांधी जी ने पिता से सज़ा मांगी. पत्र पढ़कर पिता की आंखें भर आई. गांधी जी ने हमेशा के लिए चोरी का आदत छोड़ दी. पिता के आंसू देखकर गांधी जी को विश्वास हो गया कि पिता ने मुझे क्षमा कर दिया है. अहिंसा, सत्य और धर्म के दृढ़ निश्चय ने गांधी जी को महात्मा बनाया. ಸೊ ಒಂದಿನ ಏನಾಗುತ್ತೆ ಅಂದರೆ ಗಾಂಧೀಜಿ ಅವರ ಅಣ್ಣ ಒಂದು 25 ರೂಪಾಯಿ ಸಾಲನ ಕೊಟ್ಟಿರ್ತಾರೆ. ಸೊ ಅವ್ರ ಅಣ್ಣನ ಕೈಯಲ್ಲಿ ಒಂದು ಬಂಗಾರದ್ದು ಖಡ್ಗ ಇರುತ್ತೆ. ಸೊ ಅದರಲ್ಲಿ 1 ತೊಳ ಬಂಗಾರನ ಕಟ್ ಮಾಡಿಬಿಟ್ಟು ಗಾಂಧೀಜಿಯವರು ಆ ಸಾಲ ಏನಿತ್ತು ಅದನ್ನು ಮನ್ನಾ ಮಾಡ್ತಾರೆ. ಸೊ ಅದರಿಂದ ಗಾಂಧೀಜಿಯವ್ರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ನಾನು ಯಾಕೆ ಚೋರಿ ಮಾರ್ಗವನ್ನು ಹಿಡಿದೆ, ಜೀವನದಲ್ಲಿ ಇನ್ಮೇಲೆ ಚೋರಿನ ಮಾರ್ಗ ನಾನು ಹಿಡಿಯಲ್ಲ ಅಂತ ಅವರು ನಿಶ್ಚಯ ಮಾಡ್ತಾರೆ. ಆದರೆ ಇದನ್ನ ಅಪ್ಪ ಹತ್ರ ಹೇಳ್ಬೇಕಲ್ಲ ಅಂತೇಳಿ ಅವ್ರ ಅಪ್ಪಂಗೆ ಕ್ಷಮೆ ಕೇಳಬೇಕು ಅಂತ ನಿಶ್ಚಯ ಮಾಡ್ತಾರೆ. ಆದರೆ ಅವ್ರ ಅಪ್ಪನ ಮುಂದೆ ನಿಂತ್ಕೊಳ್ಳೋ ಅಂತ ಅವರಿಗೆ ಧೈರ್ಯ ಇದ್ದಿದ್ದಿಲ್ಲ. ಅದಕ್ಕೆ ಏನೇನಾಯಿತು ಅದನ್ನೆಲ್ಲ ಒಂದು ಪತ್ರದಲ್ಲಿ ಬರೆದ್ಬಿಟ್ಟು ಅವ್ರ ಅಪ್ಪಂಗೆ ಕೊಡ್ತಾರೆ. ಅವರಪ್ಪ ಅದನ್ನು ಓದ್ತಾ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗಾಂಧೀಜಿಯವರು ಅವತ್ತೇ ಡಿಸೈಡ್ ಮಾಡಿದರು, ಇನ್ಮೇಲೆ ಯಾವತ್ತು ಚೋರಿ ಅಂದರೆ ಕಳ್ತನ ಮಾರ್ಗವನ್ನು ನಾನು ಹಿಡಿಯಲ್ಲ ಅಂತ. ಹಾಗೆ ಅವರಪ್ಪನ ಕಣ್ಣಲ್ಲಿ ನೀರು ನೋಡಿಬಿಟ್ಟು ಗಾಂಧೀಜಿಯವರಿಗೆ ವಿಶ್ವಾಸ ಬಂತು ಅವರಪ್ಪ ಅವರನ್ನು ಕ್ಷಮಿಸಿದ್ದಾರೆ ಅಂತ. ಸೊ ಮಕ್ಕಳ, ಗಾಂಧೀಜಿಯವರು ನಮ್ಮ ದೇಶದ ಮಹಾತ್ಮ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ ಅವರು ನಡೆದಂತಹ ದಾರಿ, ಅಹಿಂಸೆ, ಸತ್ಯ ಹಾಗೂ ಧರ್ಮದ ಒಂದು ದೃಢ ನಿಶ್ಚಯ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರನ ತಂದುಕೊಟ್ರು. ಸೊ ಇಲ್ಲಿ ಇವರಿಂದ ನಮಗೆ ತುಂಬ ಪ್ರೇರಣೆ ಸಿಗತ್ತೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ ಮಹಾತ್ಮ ಗಾಂಧೀಜಿಯವರ ಲೆಸನ್ ಆಗಿತ್ತು. ಇದಾದಮೇಲೆ ಒಂದು PDF ಕಳಿಸ್ತೀನಿ. ನೋಟ್ಸಲ್ಲಿ ನೀಟಾಗಿ ಬರೆದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ. ಓಕೆ ಸ್ಟೂಡೆಂಟ್ಸ್, ಬಾಯ್.